ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋ ಇಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿಮ್ಮ ಒಂದು ಜಿಮೇಲ್ನಲ್ಲಿ ಸ್ಟೋರೇಜ್ ಏನಾದರೂ ಫುಲ್ ಆಗಿದ್ದರೆ ಅದನ್ನು ಯಾವ ರೀತಿ ಕಂಪ್ರೆಸ್ ಮಾಡ್ಕೋಬೇಕು ಅಂತ ನೋಡಿ ಸ್ನೇಹಿತರೆ. ಮೊದಲಿಗೆ ನೀವೇನು ಮಾಡಬೇಕು, ನಿಮ್ಮ ಜಿಮೇಲನ್ನು ಓಪನ್ ಮಾಡ್ಕೋಬೇಕು. ಜಿಮೇಲ್ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಬರುತ್ತೆ. ನೀವೇನು ಮಾಡಬೇಕು, ಇಲ್ಲಿ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಈ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಸ್ನೇಹಿತರೆ, ಈಗ ನನಗೆ ಆಲ್ರೆಡಿ ತೋರಿಸ್ತಾ ಇದೆ 82% ಆಫ್ 15 GB ಯೂಸ್ಡ್ ಅಂತ. ಅಂದರೆ ಇನ್ನು 12.42 GB ಅಷ್ಟೇ ನನಗೆ ಯೂಸ್ ಆಗಿದೆ. 15 GB ತುಂಬ ಕಡಿಮೆ ಇದೆ ನಿಮ್ಮದು ಅಂತ ಈ ಥರ ಬರ್ತಾ ಇದೆ ಸ್ನೇಹಿತರೆ. ಸೊ ನಾವು ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಈ ಒಂದು ಸ್ಟೋರೇಜ್ನ ಕಡಿಮೆ ಮಾಡ್ಕೋಬೇಕು. ಜಾಸ್ತಿ ಸ್ಟೋರೇಜ್ ಫುಲ್ ಆಗ್ತಾಯಿದೆ. ಸೊ ಕಡಿಮೆ ಮಾಡ್ಕೋಬೇಕಂದ್ರೆ ನಾವೇನು ಮಾಡಬೇಕು, ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಆಪ್ಷನ್ ಎಲ್ಲಾದರೂ ಇಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ನೀವು. ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ರಿಟಿಕಲ್ ಸೆಕ್ಯೂರಿಟಿ ಅಲರ್ಟ್ ಅಂತೂ ಬಂದಿದೆ, ಯಾಕಂದರೆ ಅದು ಸ್ಟೋರೇಜ್ ಜಾಸ್ತಿ ಆಗಿರೋದ್ರಿಂದ. ಸೊ ನಾವೇನು ಮಾಡಬೇಕಪ್ಪ ಅಂದರೆ, ಈ ರೀತಿ ಆಪ್ಷನ್ಸ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನಾವೇನು ಮಾಡಬೇಕು, ಇಲ್ಲಿ ಡಾಟಾ ಆ್ಯಂಡ್ ಪ್ರೈವೇಸಿ ಅಂತಿದೆ ನೋಡಿ ಸ್ನೇಹಿತರೆ. ಸೊ ಈ ಡಾಟಾ ಆ್ಯಂಡ್ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿ. ಡಾಟಾ ಆ್ಯಂಡ್ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಸುಮಾರು ಆಪ್ಷನ್ಸ್ ಬರುತ್ತೆ. ಇದನ್ನು ನಾವು ಸ್ಕ್ರಾಲ್ ಮಾಡ್ತಾ ಹೋಗೋಣ. ಸ್ಕ್ರಾಲ್ ಮಾಡ್ತಾ ಹೋದಾಗ ಇಲ್ಲಿ ನಿಮ್ಗೇನು ಬರುತ್ತಪ್ಪ ಅಂದರೆ, ಇಲ್ಲಿ ನೋಡಿ ಗೂಗಲ್ ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಮೇಲ್ ಟೂಲ್ಸಲ್ಲಿ, ನನಗೆ ಟೂಲ್ಸಲ್ಲಿ ಕಾಣಿಸ್ತೈತೆ, ಕೆಲವ್ರಿಗೆ ಆ್ಯಪ್ಸಲ್ಲಿ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಈ ಮೇಲ್ ಅಂತಿದೆಯಲ್ಲ, ಈ ಮೇಲ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಈ ಮೇಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಫೋಟೋಸ್ಗೆ ಬರಬೇಕು ಸ್ನೇಹಿತರೆ. ಫೋಟೋಸ್ ಬಂದಾಗ 3000+ ಫೋಟೋಸ್ ಅಂತಿದೆ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಸ್ನೇಹಿತರೆ. 3000+ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮದೆಲ್ಲ ಫೋಟೋಸ್ ಓಪನ್ ಆಗುತ್ತೆ. ಇಲ್ಲಿ ಮೇಲೆ 3 ಅಡ್ಡಗೆರೆ ಇದೆ ನೋಡಿ ಸ್ನೇಹಿತರೆ, ಲೆಫ್ಟ್ಗೆ. ಈ 3 ಅಡ್ಡಗೆರೆ ಮೇಲೆ ಕ್ಲಿಕ್ ಮಾಡಿ, ಅಥವಾ ಡಾಟ್ಸ್ ಥರ ಇರ್ತದೆ, ಅಥವಾ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಮೇಯ್ನ್ 3 ಅಡ್ಡಗೆರೆನೇ ಇರ್ತದೆ. ಸೊ ಈ 3 ಅಡ್ಡಗೆರೆ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. 3 ಅಡ್ಡಗೆರೆ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೇನು ಸಿಂಬಲ್ ಬೇಕಂದರೆ, ಈ ಕ್ಲೌಡ್ ಸಿಂಬಲ್ ಬೇಕು ಸ್ನೇಹಿತರೆ. ಈ ಕ್ಲೌಡ್ ಸಿಂಬಲ್ ಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ, ಅನ್ಲಾಕ್ ಸ್ಟೋರೇಜ್ ಡಿಸ್ಕೌಂಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ. ಈ ಸ್ಟೋರೇಜ್ ಅಂತಿದೆಯಲ್ಲ, ಈ ಕ್ಲೌಡ್ ಸ್ಟೋರೇಜು, ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಒಂದು ಸ್ವಲ್ಪ ಆಪ್ಷನ್ಸು ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆಗ್ತಾ ಇದ್ದಾಗ ನಾವೇನು ಮಾಡಬೇಕು, ನಾವು ಈ ರೀತಿ ಸ್ಕ್ರಾಲ್ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ಸ್ಕ್ರಾಲ್ ಮಾಡ್ತಾ ಹೋದಾಗ ನಮಗೇನಾಗುತ್ತೆ, ಈ ಒಂದು ಪೇಜ್ ಈ ರೀತಿ ಓಪನ್ ಆಗಿರುತ್ತಲ್ಲ, ಇಲ್ಲಿದೆ ನೋಡಿ ಸ್ನೇಹಿತರೆ, ರಿಕವರ್ ಸ್ಟೋರೇಜ್ ಅಂತಿದೆ ಸ್ನೇಹಿತರೆ. ಈ ಒಂದು ಮುಂದಿನ ಸ್ಟೆಪ್ಗೆ ಹೋಗೋಕ್ಕಿಂತ ಇದುವರೆಗೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಇನ್ನೂ ಇದು ಬರುತ್ತೆ. ನಾನು ಮುಂದಿನ ಸ್ಟೆಪ್ಪು ಹೇಳ್ತೀನಿ ಸ್ನೇಹಿತರೆ ಈಗ. ಸೊ ದಯವಿಟ್ಟು ಲೈಕ್ ಮಾಡಿ. ಈಗ ಈ ಒಂದು ಲೈಕ್ ಮಾಡಿದ ತಕ್ಷಣ ಈಗ ನಾನು ನೋಡಿ ಸ್ನೇಹಿತರೆ, ರಿಕವರ್ ಸ್ಟೋರೇಜ್ ಅಂತಿದೆಯಲ್ಲ, ಕನ್ವರ್ಟ್ ಎಕ್ಸೈಟಿಂಗ್ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಟು ಸ್ಟೋರೇಜ್ ಸೇವರ್ ಅಂತಿದೆ. ಸೊ ಇಲ್ಲಿ ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡೋಣ ಸ್ನೇಹಿತರೆ. ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ರಿಕವರ್ ಸ್ಟೋರೇಜ್ ಅಂತಿದೆ. ಸೊ ರಿಕವರ್ ಸ್ಟೋರೇಜ್ ಮೇಲೆ ನಾವೇನು ಮಾಡಬೇಕು, ಇಲ್ಲಿ ಒಂದು ಚೆಕ್ ಬಾಕ್ಸ್ ಕೊಟ್ಟಿದ್ದಾನೆ. ಸೊ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ, ಕೆಳಗೆ ಕಂಪ್ರೆಸ್ ಎಕ್ಸೈಟಿಂಗ್ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅಂತ ಬಂದಿದೆ ಸ್ನೇಹಿತರೆ. ಸೊ ಈ ಒಂದು ಕಂಪ್ರೆಸ್ ಎಕ್ಸೈಟಿಂಗ್ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಿಮ್ಮ ಒಂದು ಗೂಗಲ್ ಫೋಟೋಸಲ್ಲಿ ಎಷ್ಟಿರುವೋ ಅಷ್ಟು ಸ್ಟೋರೇಜ್ ಜಾಸ್ತಿ ಆಗಿರುತ್ತೆ, ಅದು ಕಂಪ್ರೆಸ್ ಆಗುತ್ತೆ ಸ್ನೇಹಿತರೆ. ಕಂಪ್ರೆಸ್ ಆಗಿ ನಿಮಗಿನ್ನ ಸ್ಟೋರೇಜ್ ಜಾಸ್ತಿ ಸಿಗುತ್ತೆ ಸ್ನೇಹಿತರೆ. ಸೊ ನಾನು ಕ್ಲಿಕ್ ಮಾಡಿದ್ದೇನೆ. ನೋಡಿ, ಕಂಪ್ರೆಸಿಂಗ್ ದಿಸ್ ಮೇ ಟೇಕ್ ಸೆವೆರಲ್ ಅವರ್ಸ್ ಅಂತ ಬರ್ತಾಯಿದೆ. ಸೊ ಇದು ಸುಮಾರು ಒಂದು 2 ರಿಂದ 3 ಅವರ್ ಆದರೂ ತಗೋಬೋದು, ಅಥವಾ 5 ಅವರ್ ಆದರೂ ತೆಗೆದುಕೋಬೋದು ಸ್ನೇಹಿತರೆ. ತೆಗೆದುಕೊಂಡು ಏನಾಗುತ್ತೆ ಅಂದರೆ, ನಿಮ್ಮ ಸ್ಟೋರೇಜು ಕಂಪ್ರೆಸ್ ಆಗುತ್ತೆ ಸ್ನೇಹಿತರೆ. ಕಂಪ್ರೆಸ್ ಆದಾಗ ನಿಮ್ಮದು ಆಟೋಮೆಟಿಕ್ಕಾಗಲಿ ನಿಮ್ಮ ಸ್ಟೋರೇಜು ಹೆಚ್ಚಾಗುತ್ತೆ ಸ್ನೇಹಿತರೆ, ಎನ್ಲಾರ್ಜ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ನಿಮ್ಮ ಒಂದು ಗೂಗಲ್ ಇದರಲ್ಲಿ, ನಿಮ್ಮ ಒಂದು ಮೇಲಲ್ಲಿ ನಿಮ್ಮ ಸ್ಟೋರೇಜನ್ನು ಕಂಪ್ರೆಸ್ ಮಾಡಿಕೊಂಡು ನಿಮ್ಮ ಒಂದು ಸ್ಟೋರೇಜನ್ನು ಹೆಚ್ಚಿಸ್ಕೋಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಥ್ಯಾಂಕ್ ಯು ಸ್ನೇಹಿತರೆ.